ಹಾಯ್ ನಮಸ್ಕಾರ. ಎಲ್ಲ ಏಕಂಪೆ ಫ್ಯಾಮಿಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಕಂಪೆ ಆ್ಯಪ್ನಲ್ಲಿ ಯಾವ ಥರ AEPS ನಲ್ಲಿ ವಿಡ್ರಾ ಮಾಡಬೇಕು, ಅದೇ ಥರನಾಗಿ ಯಾವ ಥರ AEPS ನಲ್ಲಿ ಡೆಪಾಸಿಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಈಗ AEPS ವ್ಯಾಲೆಟ್ ಬ್ಯಾಲೆನ್ಸ್ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ, ಜೊತೆಗೆ ಮೇನ್ ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇವಾಗ ಸ್ಕ್ರೀನಲ್ಲಿ ತೋರಿಸಿದಾಗೆ ನಿಮಗೆ AEPS ಕ್ಯಾಶ್ ವಿಡ್ರಾಲ್ಗೆ, AEPS ಕ್ಯಾಶ್ ಡೆಪಾಸಿಟ್, ಇದು ಕ್ಯಾಶ್ ಡೆಪಾಸಿಟ್ಗೆ, ಇವೆರಡನ್ನು ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಇವಾಗ. ಸೊ AEPS ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಶ್ ವಿಡ್ರಾಲ್ಗೆ ನಿಮಗೆ ಎರಡು ಇಂಟರ್ಫೇಸ್ ಸಿಗುತ್ತೆ. ಅದೇನಪ್ಪ ಅಂತಂದರೆ AEPS 1 ಆಗಿರ್ಬೋದು, AEPS 2 ಆಗಿರ್ಬೋದು. AEPS 1ನಲ್ಲಿ ನಿಮಗೆ 30 ಕಿಲೋಮೀಟರ್ ರೇಂಜ್ವರೆಗೂ ನೀವು AEPS 1ನ ಸೆಲೆಕ್ಟ್ ಮಾಡಿಕೊಂಡು ನೀವು AEPSನ ಸರೌಂಡಿಂಗಲ್ಲಿ 30 ಕಿಲೋಮೀಟರ್ ರೇಂಜ್ ಸರೌಂಡಿಂಗಲ್ಲಿ ನೀವು ವಿಡ್ರಾಲ್ ಮಾಡ್ಬೋದು. ಜೊತೆಗೆ 80 ಕಿಲೋಮೀಟರ್ ಸರೌಂಡಿಂಗ್ ರೇಂಜಲ್ಲಿ ಬಂದ್ಬಿಟ್ಟು ನೀವು AEPS 2ನ ನೀವು ವರ್ಕ್ ಮಾಡ್ಬೋದು. AEPS 2ನಲ್ಲಿ ಬೇಕಾದ್ರೂ ನೀವು ವಿಡ್ರಾ ಮಾಡ್ಬೋದು, AEPS 1ನಲ್ಲಿ ಬೇಕಾದ್ರೂ ನೀವು ವಿಡ್ರಾ ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಇಂಟರ್ಫೇಸ್ ಕಾಣ್ತಾ ಇದೆ ನೋಡಿ. ಇವಾಗ AEPS 1 ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಕ್ಯಾಶ್ ವಿಡ್ರಾಲ್, ಬ್ಯಾಲೆನ್ಸ್ ಎನ್ಕ್ವೈರಿ, ಮಿನಿ ಸ್ಟೇಟ್ಮೆಂಟ್ ಈ ಥರ ತೋರಿಸುತ್ತೆ. ಸೊ ನಾನು ಇವಾಗ 1,000 ರೂಪಾಯಿನ ವಿಡ್ರಾ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತೀನಿ, ಜೊತೆಗೆ ಕಸ್ಟಮರ್ದು ಯಾವ್ದು ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ HDFC ಬ್ಯಾಂಕ್ ಇದೆ, HDFC ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಜೊತೆಗೆ ಕಸ್ಟಮರ್ದು ಮೊಬೈಲ್ ನಂಬರ್ ಹಾಕ್ಬಿಟ್ಟು 1000 ರೂಪೀಸ್ ವಿಡ್ರಾ ಮಾಡ್ತೀನಿ. ನಮ್ದು ಯಾವ್ದು ಡಿವೈಸ್ ಇದೆ ಆ ಡಿವೈಸ್ನ ಸೆಲೆಕ್ಟ್ ಮಾಡ್ಕೋತೀನಿ. 1000 ರೂಪೀಸ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ತೀನಿ. ಕಸ್ಟಮರ್ ಬೆರಳು ಹಾಕ್ಬಿಟ್ಟು ನಾವು ಇವಾಗ 1000 ರೂಪೀಸ್ ವಿಡ್ರಾ ಆಗುತ್ತೆ. ನೋಡಿ, ನೋಡ್ತಾ ಇದ್ರಲ್ಲಿ ಇವಾಗ AEPS ನಲ್ಲಿ ಕ್ಯಾಶ್ ವಿಡ್ರಾಲ್ ಮಾಡೋದು ಇಷ್ಟು ಸುಲಭವಾಗಿದೆ ಅಂತ. ಸೊ ಅದೇ ಥರನಾಗಿ AEPS ಇಂದ ಕ್ಯಾಶ್ ಡೆಪಾಸಿಟ್, ಇವಾಗ ನಿಮಗೆ ಎರಡು ಆಪ್ಷನ್ ತೋರಿಸಿದಾಗೆ ಕ್ಯಾಶ್ ಡೆಪಾಸಿಟ್ ಮಾಡ್ಬೇಕಂತಂದ್ರೆ ನಿಮ್ಮ AEPS ವ್ಯಾಲೆಟ್ ಇರಲಿರೋ ಅಮೌಂಟು ಮೇನ್ ವ್ಯಾಲೆಟ್ಗೆ ಮೂವ್ ಮಾಡ್ಕೋಬೇಕು. ಮೇನ್ ಗಮನದಲ್ಲಿರಲಿ, ಮೇನ್ ವ್ಯಾಲೆಟ್ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಮಾತ್ರ ನಿಮ್ದು ಕ್ಯಾಶ್ ಡೆಪಾಸಿಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಇದೆ ನೋಡ್ತಾ ಇರಿ, ಮೂವ್ ಟು ಮೇನ್ ವ್ಯಾಲೆಟ್ ಅಂತ ಬ್ಯಾಂಕ್ ಇದೆ, ಮೂವ್ ಟು ಬ್ಯಾಂಕ್ ಅಂತ ಇದೆ. ಸೊ ನಾವು AEPS ವ್ಯಾಲೆಟ್ ಅಲ್ಲಿರೋ ಬ್ಯಾಲೆನ್ಸ್ ಅನ್ನ ಮೇನ್ ವ್ಯಾಲೆಟ್ಗೆ ಮೂವ್ ಮಾಡ್ಕೋತೀವಿ. ಇವಾಗ ನಮ್ಗೆ 1000 ರೂಪೀಸ್ ಡೆಪಾಸಿಟ್ ಮಾಡಬೇಕು. 1000 ರೂಪೀಸ್ನ ನಾನು ಮೇನ್ ಬ್ಯಾಲೆನ್ಸ್ಗೆ ಮೂವ್ ಮಾಡ್ಕೋತಾ ಇದ್ದೀನಿ. ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ಫಾರ್ ಡೆಪಾಸಿಟ್ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು. ಇವಾಗ ನೋಡಿ, ನಾ ಬ್ಯಾಲೆನ್ಸ್ ಫೆಚ್ ಮಾಡ್ತೀನಿ. ಇವಾಗ ಮೇನ್ ವ್ಯಾಲೆಟಲ್ಲಿ 1025 ರೂಪಾಯಿ ನಂದಿದೆ. ಸೊ ಇವಾಗ ನಾನು ಕ್ಯಾಶ್ ಡೆಪಾಸಿಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಇಂಟರ್ಫೇಸಲ್ಲಿ ಕಾಣ್ತಾ ಇದೆ ನೋಡಿ, ಕ್ಯಾಶ್ ಡೆಪಾಸಿಟ್ ಅನ್ನೋದನ್ನು, ಅದನ್ನು ಕ್ಯಾಶ್ ಡೆಪಾಸಿಟ್ ಕ್ಲಿಕ್ ಮಾಡ್ಕೊತೀನಿ. ಈ ಮಾರ್ಕ್ ಮಾಡಿ ತೋರಿಸಿದನಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಿಮಗೆ ಒಂದೇ ಒಂದು ಆಪ್ಷನ್ ಸಿಗುತ್ತೆ, ಅದು ಬಂದ್ಬಿಟ್ಟು ಕ್ಯಾಶ್ ಡೆಪಾಸಿಟ್. ಕ್ಯಾಶ್ ಡೆಪಾಸಿಟ್ನಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋಕ್ಕೆ ಮಾತ್ರ ಆಗುತ್ತೆ. ಸೊ ಅದು AEPS ಅಲ್ಲಿ ಯಾವ ಥರ ನೀವು ವಿಡ್ರಾಲ್ ಮಾಡಿದ್ರಲ್ಲ ಅದೇ ಥರನಾಗಿ ಇಲ್ಲಿ ಕೂಡ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತೀರಾ, ಅವು ಕಸ್ಟಮರ್ದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ತೀರಾ. HDFC ಬ್ಯಾಂಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕಸ್ಟಮರ್ದು ಮೊಬೈಲ್ ನಂಬರ್ ಹಾಕ್ತೀರಾ, ಜೊತೆಗೆ ನಿಮ್ದು ಡಿವೈಸ್ ಯಾವುದಿದೆ ಆ ಡಿವೈಸ್ನ ಸೆಲೆಕ್ಟ್ ಮಾಡಿಕೊಂಡು ಅದೇ 1000 ರೂಪೀಸ್ನ ಡೆಪಾಸಿಟ್ ಮಾಡ್ತೀರಾ. ಇವಾಗ ಕ್ಯಾಪ್ಚರ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಮೇನ್ ವ್ಯಾಲೆಟ್ ಇರೋ ಬ್ಯಾಲೆನ್ಸು ಕಟ್ ಆಗಿಬಿಟ್ಟು ಕಸ್ಟಮರ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಆಟೋಮೆಟಿಕ್ ಆಗಿ. ನಿಮಗೆ ಮೇಲ್ಗಡೆಯಲ್ಲಿ ಪಾಪಪ್ ಬರುತ್ತೆ, ತೋರಿಸ್ತಾ ಇದೆ ನೋಡಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯಿತು. ಸೊ ಕಸ್ಟಮರ್ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ 1000 ರೂಪೀಸ್ ಜಮಾ ಆಗಿರುತ್ತೆ. ಇದಾಗಿರುತ್ತೆ AEPS ಕ್ಯಾಶ್ ಡೆಪಾಸಿಟ್ ಆ್ಯಂಡ್ ವಿಡ್ರಾಲ್ನ ವಿಡಿಯೋ. ಧನ್ಯವಾದಗಳು.